ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 40,451 ಕಿಲೋಮೀಟ್ರ್ ಆಗಿದೆ ಗೈಸು. ಇವತ್ತು ಯಾವಾರಪ್ಪ ಅಂದರೆ ಡೇಟ್ ಬಂದುಬಿಟ್ಟು 14 ಸಂಡೇ. ಇವತ್ತು ಎಷ್ಟಪ್ಪ ಇನ್ಸಿಟಿ ಕೊಟ್ಟನು ಅಂದರೆ ಇದು ಹೇಳ್ತೀನಿ. 14 ತಾರೀಕು ಸಂಡೇ. ಇನ್ಸಿಟಿ ಬಂದುಬಿಟ್ಟು 21 ಆರ್ಡ್ರಿಗೆ 670 ಇದೆ, 28 ಆರ್ಡ್ರಿಗೆ 895, 33 ಆರ್ಡ್ರಿಗೆ 1075 ಇದೆ, ಮತ್ತು 39 ಆರ್ಡ್ರಿಗೆ 1290 ರೂಪಾಯಿ ಇರೋದು ಗೈದು. ಅದ್ರ ನೋಡಿದ್ರೆ 15 ನಿಮಿಷ ಇತ್ತು ಲಾಗಿನ್ ಆಗಿ, ಇನ್ನೂ ಒಂದು ಆರ್ಡ್ರ್ ಕೊಟ್ಟಿಲ್ಲ ಗೈದು. ನಿನ್ನೆ ಒಬ್ರು ಕಮೆಂಟ್ ಹಾಕಿದ್ರು ಸೋಂಬೇರಿ ಆಗಿಬಿಟ್ಟಿದ್ಯಾ, ಕೆಲಸ ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ ಅಂತ. ಸೋಂಬೇರಿ ಏನಾಗಿಲ್ಲ ನಾ, ಇವ್ರ ಕೆಲಸ ಇತ್ತು ಅದಕ್ಕೆ ಇದನ್ನು ಮಾಡಿದ್ದೆ. ಸೋಂಬೇರಿ ಅಂದ್ರೆ ನಾವು ಆಗೋಕ್ಕೆ ಚಾನ್ಸೇ ಇಲ್ಲ. ಏನಂತೀರ? ಬನ್ನಿ ನೋಡೋಣ ಇವತ್ತಿಂದ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಏನಾಗುತ್ತೆ ಕತೆ ಇವತ್ತೇ ಎಲ್ಲ ನೋಡೋಣ. ಎಲ್ಲೆಲ್ಲಿ ಕೊಡ್ತಾನೆ, ಯಾವ ಏರಿಯಾ ಕೊಡ್ತಾನೆ, ಹಚ್ಚಿ ರುಬ್ಬಿಸ್ಬಿಡ್ತಾನೆ, ಗಾಡಿ ಕಿಲೋಮೀಟರ್ಸ್ ಎಷ್ಟು ಹುಡುಗತ್ತೆ ಗೊತ್ತಿಲ್ಲ. ಇವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಡೋಣ ಫಸ್ಟಿಗೆ. ಮೊನ್ನೆ ಒಬ್ಬರು ಅದು ವೀಡಿಯೋ ನೋಡಿಬಿಟ್ಟು, ನಿನ್ನೆನ ಇವತ್ತು ಶುಕ್ರವಾರ ದಿವಸ ಅಮೌಂಟ್ ಹಾಕಿದ್ರು ಒಬ್ರು 500 ರೂಪಾಯಿ. ಅವ್ರು ತುಂಬ ಥ್ಯಾಂಕ್ಸು. ಅವ್ರ ಹೆಸರು ಏನೋ ಇದೆ ಇದು ಮರ್ತೋಗ್ಬಿಟ್ಟಿದ್ದೀನಿ, ಫೋನ್ಪೇದಲ್ಲಿದೆ. ತುಂಬ ಥ್ಯಾಂಕ್ಸ್ ಅವ್ರಿಗೆ. ವೀಡಿಯೋ ನೋಡ್ತಾರೆ ಯಾವತ್ತು ಸಂಜೆ ಅಂತೀನಿ, ಒಂದು ಮಧ್ಯಾಹ್ನ ಸುಮಾರು ಒಂದು 1-1.5 ಗಂಟೆಗೆ ಹಾಕಿರೋದು ಅಮೌಂಟ್ ಅವರು 500 ರೂಪಾಯಿ. ಟೋಟಲ್ ಬಂದುಬಿಟ್ಟು ಆ ವಿಡಿಯೋ ನೋಡಿಬಿಟ್ಟು 1512 ರೂಪಾಯಿ ಬಂದಿರೋದು. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ದುಡ್ಡು ಹಾಕಿರೋರಿಗೆ. ಬನ್ನಿ ಇವಾಗ ಆರ್ಡ್ರ್ ಬಿದ್ಮೇಲೆ ನೋಡೋಣ ಎಲ್ಲಿ ಕೊಡ್ತಾನಂತ. ಇವಾಗ 6ರಿಂದ 9 ಗಂಟೆವರೆಗೂ ಸರ್ಜ್ ಇರೋದು 60%. ಒಂದು 4-5 ಆರ್ಡ್ರ್ ಲಾಂಗ್ ಕೊಟ್ಬಿಡ್ಲಪ್ಪ, 200 ರೂಪಾಯಿದು ಹಚ್ಚಿ ರೂಬಿಸ್ಬಿಡೋಣ. ಒಂದು 10 ಕಿಲೋಮೀಟ್ರ್ ಮೇಲೆ ಕೊಟ್ಟರೆ ಪರವಾಗಿಲ್ಲ, ಬೇಗ ಅರ್ನಿಂಗ್ಸ್ ಆಗಿಬಿಡುತ್ತೆ. ಇಲ್ಲಾರ ಆಮೇಲೆ ನಾನ್ ಪೀಕ್ಸಲ್ಲಿ ಆರ್ಡ್ರಸ್ ಅಂದರೆ ಪೀಕ್ ಅವರ್ಸಲ್ಲೂ ಕೊಡ್ತಾನೆ ಆರ್ಡ್ರಸ್ಸು, ಆದರೆ ಸರ್ಜ್ ಇರಲ್ವಲ್ಲ 3 ರೂಪಾಯಿಗೆ 5ಕ್ಕೆ ಅದಕ್ಕೆ. ಬನ್ನಿ ನೋಡೋಣ, ಖಾಲಿ ಸುತ್ತಾಡ್ಕೊಂಡು ಹೋಗೋಣ ಉಡುಪಿ ಗಾರ್ಡನ್ ಕಡೆ. ಗೈಸ್ ಯಾರಾದರೂ ಹೊಸಬ್ರು ಬರ್ತಿದ್ರೆ, ಜಾಯ್ನಿಂಗ್ ಆಗೋರ್ಗಿದ್ರೆ ಸ್ವಿಗ್ಗಿ ಝೊಮ್ಯಾಟೊ ಡಿ ಎಮ್ ಮಾಡಿರಿ ಸರ್ಜೆ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಐತೆ, ಅದ್ರಲ್ಲಿ ಡಿ ಎಮ್ ಮಾಡಿರಿ, ನಂಬರ್ ಕೊಟ್ಟು ರೆಫರ್ ಮಾಡಿಕೊಡ್ತೀನಿ. ಸ್ವಿಗ್ಗಿದಲ್ಲಿ ಬಂದುಬಿಟ್ಟು ರೆಫರ್ಗೆ 19,000 ರೂಪಾಯಿ ಇದೆ. ನಾವು ರೆಫರ್ ಮಾಡಿಬಿಟ್ಟು ಕರೆಕ್ಟಾಗಿ ಕೆಲಸ ಮಾಡಿದರೆ. ಮತ್ತು ಝೊಮ್ಯಾಟೊದಲ್ಲಿ ಒಂದು 10,000 ರೂಪಾಯಿ ಇರೋದು. ನೋಡಿ ನಿಮ್ಗೆ ಯಾವ್ದು ಅಪ್ಲಿಕೇಶನ್ ಅನ್ಸುತ್ತಲ್ಲ ಆ ಕೆಲಸನ ಮಾಡಿ ಬರ್ರಿ. ಯಾವ್ದಾರು ರೈಟ್ ಬಿದ್ಮೇಲೆ ಸಿಗ್ತೀನಿ. ಗೈಸ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದೀನಿ, 815. ಯಾವ್ದು ನಿಮ್ದು ಕೊಡ್ತೀರಾ? ಬನ್ನಿ, 815 ರೂಪಾಯಿ ಫುಲ್ ಆಗಿರೋದು. 815. ಇದೇನಪ್ಪ ನೆಟ್ವರ್ಕ್ ಇಶ್ಯೂ ಆಗ್ತೈತೆ ಅಣ್ಣ. ಸ್ಕ್ಯಾನರ್ ಕೊಡಿ, ತಿರುಗಿ ಸಿಗ್ತೀನಿ, ಅಮೌಂಟ್ ಪೇ ಮಾಡಿ. ನೋಡಿ ಫುಲ್ ಟ್ಯಾಂಕ್ ಪೆಟ್ರೋಲು 815ಕ್ಕೆ. ನೋಡೋಣ ಎಷ್ಟು ದಿವಸ ಕೆಲಸ ಮಾಡ್ಬೋದು ಅಂತ. ಇದರಲ್ಲಿ 3 ದಿವಸ ಆದರೂ ಆಲ್ಮೋಸ್ಟ್ ಕೆಲಸ ಮಾಡ್ಬೋದು, ಒಂದು 2.5 ದಿವಸ ಆದ್ರೂ. ನೋಡೋಣ ಎಷ್ಟೆಷ್ಟು ಕಿಲೋಮೀಟ್ರ್ ಆಗುತ್ತೆ ಏನೇನಂತ. ಇವಾಗ ಸರಿ ಏರ್ ಐತಾ ಇಲ್ವಾ? ಏರಾದ್ರೆ ಹಾಕ್ಸ್ಕೊಳ್ಳೋಣ. ಪೆಟ್ರೋಲ್ ಹಾಕಿರ್ತೀವಿ, ಫ್ರೀ ಇರುತ್ತೆ. ಮತ್ತು ಬೇರೆ ಕಡೆಯಲ್ಲಿ ಹಾಕೋಣ ಕಾಸು ಕೊಟ್ಬಿಟ್ಟು ಅಲ್ವಾ? ಏರ್ ಆಫ್ ಆಯ್ತಾನ? ಆಫ್ ಇದೆಯಾ? ಇಲ್ವಾ? ನೈಟ್ರೋಜನ್ ಉಚಿತವಿಲ್ಲ, ಗಾಳಿ ಉಚಿತ ಮಾತ್ರ. ಗಾಳಿ ಉಚಿತನೇ ಕೊಡಬೇಕಲ್ಲ, ಮತ್ತು ಪೆಟ್ರೋಲ್ ಹಾಕ್ಸಿರ್ತೀವಿ ಅಲ್ವಾ? ಬನ್ನಿ ಹೋಗೋಣ. ಗೈಸು ಇವಾಗ ಮೊದಲನೇ ಆರ್ಡ್ರ್ ಬಿದ್ದಿರೋದು ಉಡುಪಿ ಗಾರ್ಡನ್ದು. ಬನ್ನಿ ಪಿಕಪ್ ಮಾಡೋಣ. 4422 ಕೊಡಿ. 4422 ಅವಾಗಿಂದ ಬೀಳ್ತಾನೆ ಇರಲಿಲ್ಲ ಗೈಸು. ಇವಾಗ ಆ ಕಡೆ ಹೋಗ್ತಾ ಇದ್ದೆ 80 ಫೀಟ್ ರೋಡ್ ಕಡೆ, ಅಷ್ಟರಲ್ಲೇ ಬಿತ್ತು. ಇಡ್ಲಿ ವಡ ಇಡ್ಲಿ ಅಣ್ಣ ಕೊಡಿ. ಅದು ಆರ್ಡ್ರು OTP 5469. ಎಲ್ಲಿ ನಿಮ್ಮ ಸಂತು ಬಾಯ್ ಕೆಲ್ಸಕ್ಕೆ ಬರ್ತಾನೆ ಇಲ್ವಾ? ಓ ಇಂಜಿನಿಯರ್ ಕೆಲಸ ಮಾಡ್ತಾನೆ. ಇಲ್ಲ ಬ್ರೋ ಕಂಡಿಲ್ಲ. ಎಲ್ಲಿ? ಬನ್ನಿ ಗೈಸು, ಇದೆಲ್ಲಿ ಇದಕ್ಕೆ ಭೂಪ್ಸಂದ್ರ ರೋಡ್ಗೆ ಮೊದಲನೇ ರೈಡು ಡ್ರಾಪು. ಗೈಸ್ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಇದು ತೋರಿಸ್ತೀನಿ. 8 ಗಂಟೆ ಆಗಿದೆ ಟೈಮಿಂಗ್ಸ್. ಅರ್ನಿಂಗ್ಸ್ ಬಂದುಬಿಟ್ಟು 114. 2 ಆರ್ಡ್ರು, ಒಂದು ಉಡುಪಿ ಗಾರ್ಡನ್ನು, ಒಂದು ಎ ಟು ಬಿ. ಅದು ಡ್ರಾಪ್ ಇಲ್ಲಪ್ಪ ಅಂದರೆ ದೇವಿನಗರಕ್ಕೆ ಬಿದ್ದಿತ್ತು, ಕೃಷ್ಣ ಅಪಾರ್ಟ್ಮೆಂಟಿಗೆ. ಅದು ಕೊಟ್ಟುಬಿಟ್ಟು ಸಂಜಯ್ ನಗರ 80 ಫೀಟ್ ರೋಡ್ ಕಡೆ ಬಂದೆ. ಇನ್ನೂ ಒಂದು ಆರ್ಡ್ರ್ ಕೊಡ್ತಾಯಿಲ್ಲ ಗೈಸ್, ಸ್ಲೋ ಆಗಿ. ಅದು ಡ್ರಾಪ್ ಕೊಟ್ಟಿದ ತಕ್ಷಣ ಆರ್ಡ್ರ್ ಕೊಟ್ಟಿರೋದು. ಉಡುಪಿ ಗಾರ್ಡನ್ ಆದಮೇಲೆ ಎ ಟು ಬಿ ಕೊಟ್ಟ, ಅಲ್ಲಿಂದ ಒಳಗಡೆಯಿಂದ ಹೋಗ್ಬಿಟ್ಟು ಬಂದೆ. ನೋಡಿದ್ರೆ ಒಂದು ಆರ್ಡ್ರ್ ಕೊಡ್ತಾಯಿಲ್ಲ. ಇವಾಗ ಇಲ್ಲಿ IDC ಮತ್ತು ನಿರಂತರ ಕೆಫೆಯಿಂದ ಹೋಗ್ತಾ ಇದ್ದೆ. ಓಹೋ ಬಾಬಾ ಏನು ಸೌಂಡ್ ಗುರು. ಯಾವ್ದಾರು ಕೊಡ್ತಾನೆ ನೋಡೋಣ, ಇರಿ ವೇಟ್ ಮಾಡೋಣ ಇಲ್ಲೇ. ಇದು ಇವಾಗ ಮಲ್ಟಿ ಆರ್ಡ್ರ್ ಕೊಟ್ಟವನೇ. 2 ಆರ್ಡ್ರನ್ನ ಯಾವ ಥರ ಹಿಡ್ಕೊಂಡು ಹೋಗ್ಬೇಕಂತ ಇರಿ ತೋರಿಸ್ತೀನಿ. ಆ ಥರ ಐಟಮ್ ಐತೆ. ನಿರಂತರ ಕೆಫೆ ಪಿಕಪ್ ಮಾಡ್ಕೊಂಡಿದ್ದೀನಿ.
ಇವಾಗ ಇನ್ನೊಂದು ಗೊತ್ತಲ್ಲ, ಶಿವ್ ಸಾಗರ್ ಅಪರೂಪಕ್ಕೆ ಆರ್ಡ್ರ್ ಬೀಳೋದು. ಇಲ್ಲಿ ನೋಡಿ, ಇದೇ ತುಂಬಿಟ್ಟೈತೆ. ಎಷ್ಟು ಐಟಮ್ ಇರೋದು, 7-8 ಐಟಮ್ಸು. ಇದನ್ನೇ ಬ್ಯಾಗ್ ತುಂಬಿಟ್ಟೈತೆ. ಇವಾಗ ಈ ಐಟಮ್ ಎಲ್ಲಿಟ್ಬಿಡೋದು? ಫುಡ್ಡು ರೆಡಿ ಐತಲ್ಲ ಗೊತ್ತಿಲ್ಲ ಸರ್. 0577 ಇನ್ನೂ ರೆಡಿ ಮಾಡಿ ಕೊಟ್ಟೇ ಇಲ್ವಲ್ಲ. ಎಲ್ಲವ್ರು ಯಾರಿಗೆ ಗೊತ್ತು, ಕಷ್ಟ ಪ್ಯಾಕ್ ಮಾಡೋರು ಇಲ್ಲ ಯಾರಿಗೆ ಗೊತ್ತು, ಅದು ಗೊತ್ತಿಲ್ವಲ್ಲ. ಮಸಾಲೆ ದೋಸೆ 1, ಒಣೆನು ತಪ್ಪ 2. ಅಣ್ಣ 0577 ರೆಡಿ ಮಾಡಿಕೊಡಿ ಅಣ್ಣ. ಹೌದಾ, ಸರಿ ಬನ್ನಿ, ವೇಟ್ ಮಾಡ್ಕೊಂಡು ತೊಗೊಂಡೋಗೋಣ. ಗೈಸ್ ಮಲ್ಟಿ ಆರ್ಡರ್ ಡ್ರಾಪ್ ಕೊಡಪ್ಪ. ಮೇಡಮ್ ನೇಮ್ ವೈಲಸಿ ಕುಮಾರ. ಓಕೆ ಕೊಡಿ. ಹಾಂ ಬನ್ನಿ ಗೈಸ್, ಎಷ್ಟು ರೂಪಾಯಿ ಕೊಟ್ಟಿದ್ದು? 2 ಆರ್ಡ್ರ್ ಸೇರಿಬಿಟ್ಟು 30 ರೂಪಾಯಿ ಟಿಪ್ಸ್ ಏನು ಕೊಟ್ಟಿದ್ರೆ ಆ್ಯಡ್ ಮಾಡಿ 100 ರೂಪಾಯಿ ಎಲ್ಲ ಸೇರಿಸಿ. ಇವಾಗ ಎಲ್ಲಿ ಕೊಡ್ತಾನೆ ನೋಡೋಣ. ಹತ್ತಿರ ಇರೋದು ಉಡುಪಿ ಗಾರ್ಡನ್ ಹೋಟೆಲ್, ಇಲ್ಲಿಂದ ಡಾಲರ್ಸ್ ಕಾಲನಿಂದ ಯಾವುದೋ ಕೊಟ್ಟಾಗ ಇದು ಟ್ರಪಲ್ಸ್ಗೆ ಹೋಗ್ಬೇಕು. ಇವಾಗ ಒಂದು ಟಾಟಾ ಇನ್ಸ್ಟಿಟ್ಯೂಟು, ಒಂದು ಆ ಕಡೆ ಬನ್ನಿ. ಟ್ರಪಲ್ಸಲ್ಲಿ ಈಗ ಫುಡ್ಡೇ ರೆಡಿ ಇರೋಲ್ಲ. ಇವಾಗ ಹೋಗ್ಬಿಟ್ಟು ವೇಟ್ ಮಾಡಬೇಕಷ್ಟೇ. ಒಂದು ರೆಡಿ ಇಲ್ಲ ಆಗಿದೆ, 2 ಟ್ರಪಲ್ಸೇ ಬಿದ್ದುಬಿಟ್ಟೈತೆ. ಆದರೆ ಏನು ಮಾಡೋದು, ರೆಡಿನೇ ಇಲ್ವಲ್ಲ. ಒಂದು ಮತ್ತಿಕೆರೆ, ಇನ್ನೊಂದು ಟಾಟಾ ಇನ್ಸ್ಟಿಟ್ಯೂಟು. ಹೋಗೋಣ ಬನ್ನಿ, ಯಾವಾಗ ರೆಡಿ ಕೊಡ್ತಾರೆ. ಗೈಸ್ ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಅಂದರೆ 9 ಗಂಟೆ ಆಗೋಕ್ಕೆ ಇನ್ನೂ 6 ನಿಮಿಷ ಐತೆ. ಆರ್ಡ್ರ್ ಕೊಟ್ಟವನೇ ಯಾವುದಪ್ಪ ಅಂದರೆ IDCಯಿಂದ ಪ್ಲ್ಯಾಟಿನಿಯಮ್ ಸಿಟಿ ಕಡೆ. ಆಲ್ಮೋಸ್ಟ್ 130 + 18 ಟೋಟಲ್ 150 ರೂಪಾಯಿ ಕೊಟ್ಟಿರೋದು. ರಿಟರ್ನ್ ಎಲ್ಲ ಸೇರಿಸ್ಬಿಟ್ಟು 1 ಆರ್ಡ್ರ್ ಕೌಂಟಿಂಗ್ ಆಗುತ್ತೆ. ಇದು ಎಷ್ಟನೇ ಆರ್ಡ್ರಪ್ಪ ಅಂದರೆ ಇದು 6 ಆರ್ಡ್ರ್ ಆಗಿದೆ, 294. ಇದೊಂದು ಡ್ರಾಪ್ ಕೊಟ್ಟರೆ ಒಂದು 300 ಚಿಲ್ಲರೆ 400 ರೂಪಾಯಿ ಆಗುತ್ತೆ. ಪರವಾಗಿಲ್ಲ, ಬರ್ರಿ ಪಿಕಪ್ ಮಾಡಿ. ಇನ್ನು ಸರ್ಜ್ ಎಲ್ಲ ಮುಗಿದೋಗುತ್ತೆ. ಅಷ್ಟರಲ್ಲಿ ಇನ್ನೊಂದು ಯಾವ್ದಾರೊಂದು ಆರ್ಡ್ರ್ ಕೊಟ್ಬಿಟ್ರೆ ಪರವಾಗಿಲ್ಲ, ಹೋಗೋಷ್ಟರಲ್ಲಿ ಅದೊಂದು ಎತ್ತಾಕೊಂಡು ಹೋಗ್ಬೋದು. ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಬನ್ನಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಗೈಸ್ ಇವಾಗ ಇಂಡಿಯನ್ ಸ್ವೀಟಿಂದ ಬಿದ್ದಿರೋದು 9569. ಡ್ರಾಪ್ ಎಲ್ಲಪ್ಪ ಅಂದರೆ ಇರಿ ಹೇಳ್ತೀನಿ. ಎಲ್ಲಿಂದ ಅಲ್ಲಿಗೆ BLಗೆ ಬಂದಮೇಲೆ ಕೊಟ್ಟಿರೋದು ಆರ್ಡರು. ಎಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟು 1025 ರೂಪಾಯಿ ಗೈಸ್. ಹಾಂ ಇಷ್ಟೇ 2 ಐಟಮ್, ಒಂದು ಕಾಜು ಲಡ್ಡು, ಇನ್ನೊಂದು ಏನೋ ಇದೆ ಐಟಮು. 18ನೇ ಫ್ಲೋರ್, ಟವರ್ 2, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಬನ್ನಿ. ಇವಾಗ ಪೆಬಲ್ ಬೇ ಹತ್ರ ಇರೋ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಹೋಗೋಣ. ಇಲ್ಲಿಂದ ಜೈ ಆಂಜನೇಯ. 9:30 ಆಯಿತು ಟೈಮಿಂಗ್ಸು. 07 ಕೊಡಿ, ರೆಡಿ ಇದೆ. ಲೊಕೇಶನ್ ಅಲ್ಲೇ ಹಾಕಿದ್ದೀರಾ ಮತ್ತೆ? ಹಾಂ ಹೌದಾ, ಅವ್ರಿಗೆ ಹೇಳಿ ಕಾಲಲ್ಲಿದ್ದರೆ ಹೇಳಿ ಅವ್ರಿಗೆ ಅಪ್ಡೇಟ್ ಮಾಡೋಕ್ಕೆ. ಹೌದಾ ಬನ್ನಿ ಗೈಸ್, ಇದು 10ನೇ ಆರ್ಡ್ರ್. ಇವಾಗ ಪಿಕಪ್ ಮಾಡ್ಕೊಂಡು ಹೋಗೋಣ ಗೈಸ್. ಇವಾಗ ಟೈಮಿಂಗ್ಸು 11 ಗಂಟೆ ಆಗಿದೆ. ಇವಾಗ ಸಮೋಸ ಪಾರ್ಟಿ ನಾಗವಾರ ಹತ್ರ ಪಿಕಪ್ಗೆ ಎಳೆದಿರೋದು. ಮಳೆ ಬರ್ತೈತೆ ಗೈಸ್, ಸಣ್ಣ ಉದುರ್ತೈತೆ ಮಳೆ. ಆವಾಗಲೇ ಬಿಸಿಲು ಬಿತ್ತು, ಇವಾಗ ನೋಡಿದ್ರೆ ಮಳೆ ಗೈಸ್. ಈ ನಮ್ಮದು ಏನೋ ತಗೊಂಡೇ ಗೊತ್ತಾಗ್ತಲ್ಲ ಇದು ವೆದರು. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ಮಳೆ ಫುಲ್ ಜೋರಾಗಿ ಬಂದರೆ ರೇನ್ಕೋಟ್ ಅದು ಇದು ಹಾಕೊಂಡು ಬಿಡೋಣ. ಏನು ಮಾಡೋಕ್ಕಾಗಲ್ಲ. ಡ್ರಾಪ್ ಎಲ್ಲ ಇದೆ ಮತ್ತೆ. ಡ್ರಾಪು ಗೈಸ್ ಮತ್ತೆ ಇಲ್ಲೇ ಬರ್ಬೇಕು ಗೈಸ್. ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು ಡ್ರಾಪು. ಇಲ್ಲಿಂದನೇ 12 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸು 630. ಇನ್ನೂ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದಿದ್ದೆ ಮನೆಯಿಂದನೇ. ಅಕ್ಕ ಮುಂದೆ ನೋಡಕ್ಕ ಯಾವ ಕಡೆ ಬರ್ತಾವ್ರೆ ಅಂತ ಗೊತ್ತಾಗಲ್ಲಪ್ಪ. ಹೆಣ್ಮಕ್ಳು ಗಾಡಿ ಹಾರು ನೋಡಿದ್ರೆ ಹಂಗೆ ಬರ್ತಾ ಇರ್ತಾರೆ. ಬನ್ನಿ ಸಮೋಸ ಪಾರ್ಟಿಗೆ ಹೋಗೋಣ ಇವಾಗ ಗೈಸ್. ಸುಲ್ತಾನ್ಪಳ್ಳಿ ಕನಕ ನಗರದಲ್ಲಿದ್ದೀನಿ. ನೋಡ್ರಿ ರೋಡು ಮಳೆಯಿಂದ ಹೆಂಗಾಗಿಬಿಟ್ಟೈತೆ. ಒಂದು 2 ವೀಲರ್ಗೆ ಒಂದು ಆಟೋ ಹೋಗೋಕ್ಕಾಗಲ್ಲ, ಏನಿಲ್ಲ. 2 ವೀಲರ್ ಹೆಂಗೆ ಹೋಗ್ಬೋದು ಸೈಡಿಂದ. ಈ ಥರ ಆದರೆ ಹೆಂಗೆ ರೋಡ್ ಯಾವಾಗ ಮಾಡ್ತಾರೋ ಯಾರಿಗೆ ಗೊತ್ತು. ಇನ್ನೂ ಈ ಏರಿಯಾದಲ್ಲಿ ಇದೀನಿ ಒಂದು ಅರ್ಧ ಗಂಟೆಯಿಂದ. ಅದು ಯಾವುದೋ ಇದರಿಂದ ಕೊಟ್ಬಿಟ್ಟೆ, ಮತ್ತೆ ನಡೆದ್ರೆ ಬಿಸಿಲು ಬಿತ್ತು. ಇವಾಗ ರೇಂಟ್ ಸರ್ಜ್ ಐತೋ ಇಲ್ಲೋ ಐತೆ, 30 ರೂಪಾಯಿ ಐತೆ. ಯಾವ್ದಾರು ಒಂದು ಆರ್ಡ್ರ್ ಕೊಟ್ಟರೆ ಪರವಾಗಿಲ್ಲ, ಕೊಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬನ್ನಿ ಹಾಗೆ RT ಕಡೆ ಹೋಗೋಣ ಇವಾಗ. ನಂದಿನಿ ಡಿಲೆಕ್ಸ್ ಹತ್ರ ಪಿಕಪ್ಗೆ ಇರೋಣ. ಇವನ್ನೆಲ್ಲೆಲ್ಲ ಹಾಕ್ತಾರಪ್ಪ ಗಾಡಿಗಳು. ಫುಡ್ ರೆಡಿ ಐತೆ ಅಷ್ಟೇ, ಇರೋಣ. ನೋಡಿಲ್ಲ ಸ್ಟಾರ್ಟ್ ಇದೆ ಅಂತ. ಬಾಣ ನೀನು ಅಲ್ಲಿ ಹಾಕ್ತೀನಿ, ಬಾ ನೀನು. ಅವ್ನು ಬರೋಕ್ಕೇನೆ ಎಷ್ಟೊತ್ತು ಮಾಡಿದ್ರೆ ಹೆಂಗೆ, ಬೇಗ ಬಾರಣ. ಅವ್ನು ಹೋಗ್ಬೇಕು, ಹಾರು ನಡೀತಾವ್ರೆ. ಆ ಕಡೆ ಹೋಗ್ತಾ ಇರೋದು ಅವರು. ಎಂಥ ಡೆಲಿವರಿ ಬಾಯ್ ಇದ್ದೀನಿ, ಗಾಡಿ ತೆಗಿಯೋಕ್ಕೆ ಹೇಳ್ತಾಣ ಅವನು. ಬನ್ನಿ ನಾವು ಪಿಕಪ್ ಮಾಡೋಕೆ ಹೋಗೋಣ. ನಂದಿನಿ ಡಿಲೆಕ್ಸ್ ಬೇಸ್ಮೆಂಟಿಂದ ಏನೈತೆ, ಬೋನ್ಲೆಸ್ ಚಿಕನ್, ಬೌಲ್ ಬಿರಿಯಾನಿ ಒಂದೇ ಒಂದು ಐಟಮು, 1 ಆರ್ಡರ್ ಕೌಂಟಿಂಗು. ವಾಟರ್ ಮಿಸ್ಟ್ರಿ ಪ್ರೆಸ್ಟೀಜು ಅಲ್ಲಿ ಕೊಟ್ಟಿರೋದು. ಇದು ಯಾವುದು ವಾಟರ್ ಮಿಸ್ಟ್ರಿನ ಅಪಾರ್ಟ್ಮೆಂಟಾಗ ಗೊತ್ತಿಲ್ಲ. 6050
ಅಣ್ಣ 6050 ಸೈಡ್ ಆಗೋಣ 6050 ಟೈಮಿಂಗ್ 12:30 ಗಂಟೆ ಆಗಿದೆ. ಹಾಂ ಕೊಡೋಣ 6050 ಬನ್ನಿ 8928 ಪಿಕಪ್ ಆಯಿತು. ಇವಾಗ ಡ್ರಾಪ್ ಮಾಡಕ್ಕೆ ಹೋಗೋಣ ಗೈಸ್. ಇವಾಗ ಡ್ರಾಪ್ ಪಿಕಪ್ ಸರ್ 4547 ಕೊಡಿ ಅಣ್ಣ. ಇದು ರೆಡಿ ಇದೆ ನೋಡಿ 4547 ನೋಡಿ. ಇದು ರೆಡಿ ಕೊಟ್ಬಿಟ್ಟವ್ರೆ. ನೋಡಿದ್ರೆ ಇಲ್ಲಿ ನೋಡಿದ್ರೆ ಪ್ಯಾಕಿಂಗ್ ಇಲ್ವಲ್ಲ ಅಣ್ಣ. ಎಲ್ಲ ಸೇರಿ ಒಂದು 48,000. ಹಾಂ ಹಾಂ ಹೆಲ್ಮೆಟ್ ಕ್ಯಾಮ್ರಾ ಎಲ್ಲ ಸೇರಿ. ಹಾಂ ಅಣ್ಣ ಇದು ರೆಡಿ ಕೊಟ್ಟಿದ್ರೆ ನೋಡಿ ನೀವು. ಎದಕ್ಕೆ ರೆಡಿ ಕೊಡ್ತಾವ್ರೆ ಮತ್ತೆ? ಯೂಟ್ಯೂಬ್ ವಿಡಿಯೋ ಮಾಡೋದಣ್ಣ. ಯೂಟ್ಯೂಬ್ ವಿಡಿಯೋ ಮಾಡೋದು. ಹಾಂ SRJ ಕನ್ನಡಿಗ ಅಂತ ಇದೆ ನೋಡಿ ಅಣ್ಣ ಅದು ಚಾನಲು. ಏನು ರೆಡಿ ಕೊಟ್ಟವ್ರ ನಿಮ್ಮದು? ಕೊಟ್ಟಿಲ್ವಾ? ಯಾರಿಲ್ಲ ಹೆಡ್ ಮ್ಯಾನೇಜರು. ಈ ಥರ ಎಷ್ಟೊಂದು ಆರ್ಡರ್ಸ್ಗಳು ಬಂದುಬಿಟ್ಟ ಆಟೋ. ಹೌದಾ? ಒಂದೇ ಒಂದು ಐಟಮ್ ಇದೆ ಇದು 12:48 ಗಂಟೆ. ಎಷ್ಟು ಗಂಟೆಗೆ ಡ್ರಾಪ್ ಕೊಡ್ತೀನಿ ನೋಡೋಣ ಗೈದು. ಇವಾಗ ಪಿಕಪ್ ಮಾಡ್ಕೊತಾ ಇದ್ದೀನಿ. ಕೊಟ್ಟರು ಕೊಡಿನ. ಎಷ್ಟು 12:50 ಗಂಟೆ ಆಗಿದೆ. ಎಷ್ಟು ಕಿಲೋಮೀಟ್ರ್ ಇದೆ ಇರಿ ತೋರಿಸ್ತೀನಿ. 4th ಕ್ರಾಸು ಸಾತ್ನೂರು ಬಾಗ್ನೂರು ರೋಡ್ಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟು. ಗಾಡಿ ನೋಡಿ ನಾನು ಸೈಡ್ಗೆ ಹಾಕಿಬಿಟ್ಟು ಹೋಗಿಲ್ಲ. 12 ಕಿಲೋಮೀಟ್ರ್ ಇದೆ. ಎಷ್ಟು ನಿಮಿಷದಲ್ಲಿ ಹೋಗ್ಬಿಟ್ಟು ಡ್ರಾಪ್ ಕೊಡ್ತೀನಿ ನೋಡೋಣ. 12:50 ಟೈಮಿಂಗ್ಸು. ಬೇಗ ಹೋಗೋಣ ಗೈದು. ಲೊಕೇಶನ್ ಹತ್ರ ಬಂದು ಗುರವ ತೊಗೊಳ್ಳಿ ಗೈದು. ಎಷ್ಟು 1 ಗಂಟೆ 5 ನಿಮಿಷಕ್ಕೆ ಡ್ರಾಪ್ ಕೊಟ್ಟಿದ್ದೀನಿ. ಕರೆಕ್ಟ್ 15 ನಿಮಿಷಲ್ಲಿ 12 ಕಿಲೋಮೀಟ್ರು. ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ ರೀ ಗೈಸ್. 136 ರೂಪಾಯಿ. ಎಷ್ಟು 133 61 ರೂಪಾಯಿ. 2 ಟ್ರಿಪ್ಸ್ ಕೌಂಟ್ ಆಗಿದೆ ಗೈಸ್. ಅವಾಗಲೇ 1.5 ತೋರಿಸಿದ ಪರವಾಗಿಲ್ಲ. ಮೇನ್ ರೋಡಿಂದ ಬಂದುಬಿಟ್ನಲ್ಲ. 61 ರೂಪಾಯಿ ರಿಟರ್ನ್ ಇದೆ ಗೈಸ್. ಆದರೆ ಆರ್ಡ್ರ್ ಕೊಟ್ಬಿಟ್ರೆ ತಿಕ್ಕವ್ರದ್ದು ಹೋಗುತ್ತೆ. ಇಷ್ಟು ಅಮೌಂಟ್ ಆಗಿದೆ ನೋಡಿ ಗೈಸ್. 5:44 ನಿಮಿಷಕ್ಕೆ. ಬನ್ನಿ ವೇಟ್ ಮಾಡ್ತೀನಿ ಮತ್ತೆ ಗೈಸ್. ರಿಟರ್ನ್ ಅಮೌಂಟ್ ಇತ್ತು 61 ರೂಪಾಯಿ. ಆದರೆ ಆರ್ಡ್ರ್ ಕೊಟ್ಬಿಟ್ಟ. ಮತ್ತೆ ರಿಟ್ರಿಪ್ಪು 130 ರೂಪಾಯಿ. ಮತ್ತೆ ಇಲ್ಲಿಂದ ಇವಾಗ ಮತ್ತೆ ಕೆಂಪಾಪುರಕ್ಕೆ ಮತ್ತೆ ಡ್ರಾಪ್ ಅಲ್ಲಿಗೆ ಗೈಸ್. ಇವಾಗ ಎಲ್ಲಿಯಪ್ಪ ಇದ್ದೀನಿ ಅಂದರೆ ನಿಕೋಮ್ಸ್ ಬ್ಯಾಕ್ ಸೈಡಲ್ಲಿ ಇರೋದು. 2 ಆರ್ಡ್ರ್ ಕೊಟ್ಟಿದ್ದೆ ಇರಿ ತೋರಿಸ್ತೀನಿ. ನೆಟ್ವರ್ಕೇ ಇಲ್ಲ ಇಲ್ಲಿ. ನೆಟ್ವರ್ಕ್ ಹೋಗಿಬಿಡ್ತಲ್ಲ ಗೈಸ್ ಫುಲ್ಲು. ಏನು ಮಾಡೋದು? ಆಲ್ಮೋಸ್ಟು ಎಷ್ಟು 22 ಆರ್ಡ್ರ್ ಹೊಡೆದಿರೋದು. 21 ಆರ್ಡ್ರಿಗೆ 678 ಸೊಟ್ಟೆ ಬರುತ್ತೆ. ಆದರೆ ಇನ್ನೂ ನೈಟ್ ಟೈಮಲ್ಲೂ ಲಾಗಿನ್ ಆಗಿದ್ರೆ ಮಾತ್ರ ಬರೋದು. ಬನ್ನಿ ನೋಡೋಣ ನೆಟ್ವರ್ಕ್ ಬಂತ. ಇಲ್ಲಿ ನೋಡಿ 2 ಆರ್ಡ್ರ್ ಸೇರಿಬಿಟ್ಟು ಎಲ್ಲಿಂದ ಸ್ವಾತಿ ಗಾರ್ಡನ್ ಇದರಿಂದ ಬಂದಿರೋದು. 1:30 ಪಿಕಪ್ಪು ಮಣಿಸ್ದಂಬಿರಣೆ ಮತ್ತು ಸ್ವಾತಿ ಗಾರ್ಡನ್. ಟೋಟಲ್ ಎಷ್ಟು 11 ಕಿಲೋಮೀಟ್ರ್ 110 ರೂಪಾಯಿ ಕೊಟ್ಟವನೆ. ಅದೇ ಸಿಂಗಲ್ ಆರ್ಡ್ರ್ ಕೊಟ್ಟಿದ್ರೆ 140 150 ರೂಪಾಯಿ ಕೊಟ್ಟುಬಿಡೋನು ಎಲ್ಲ ಸೇರಿ. ಈ ಮಲ್ಟಿ ಆರ್ಡ್ರ್ ಕೊಟ್ಟರೆ ವೇಸ್ಟ್ ಈ ಐಡಿಗೆ ಗೈಸ್. ಇವಾಗ ಒಂದು ಮೆಗ್ನಾ ಫುಡ್ಸ್ 2 ಆರ್ಡ್ರ್ ಕೊಟ್ಟವನು 20 ಕಿಲೋಮೀಟ್ರ್ 204 ಪ್ಲಸ್ 74 ರೂಪಾಯಿ. ಅದು ಮಲ್ಟಿ ಆರ್ಡ್ರು. ಒಂದು ಹೊರಮಾವು ಅಂತೀನಿ ಯಾವುದಂತ ನೋಡ್ತೀನಿ ರೀ. ಫಸ್ಟ್ ಕನ್ಫರ್ಮ್ ಮಾಡ್ಕೊತೀನಿ. 2 ರೆಡಿ ಇದೆ ಇರಿ ಹೇಳ್ತೀನಿ. ಹಾಂ ಒಂದು ಹೊರಮಾವು, ಇನ್ನೊಂದು KR ಪುರಮ್ ಗೈಸ್. ಏನು ಇವನು ಮನುಷ್ಯ ಕೊಟ್ಟವನ ದನ ಕೊಟ್ಟವನ. ಇಷ್ಟೊಂದು ಲಾಕ್ 20 ಕಿಲೋಮೀಟ್ರ್ 2ಗೆ 200 ರೂಪಾಯಿ. ಮತ್ತು 74 ರೂಪಾಯಿ ರಿಟರ್ನ್ ಅಂತೆ. 74 ಕೊಡ್ತಾನೆ ಇಲ್ಲ ಗೊತ್ತಿಲ್ಲ. ಒಂದು ರೆಡಿ ಇದೆ, ಒಂದು ಇನ್ನೊಂದು ರೆಡಿ ಇಲ್ಲ. ನೋಡೋಣ ಎಷ್ಟೋ ಒಂದು 22 ಏನೋ ಆಗಿದೆ. 21 ಆರ್ಡ್ರು ನೋಡೋಣ ಬರ್ರಿ. ಅರ್ನಿಂಗ್ಸ್ 2 ಕೊಟ್ಟರೆ ಇನ್ನೊಂದು 1400 ರೂಪಾಯಿ ಆಗುತ್ತೆ. ಇವಾಗ 1500 ಆಗಿದೆ. ನೋಡೋಣ ಬರ್ರಿ. ಇನ್ನು ಟೈಮಿಂಗ್ಸ್ 2:30 ಆಗಿದೆ. 3 ಗಂಟೆ ಅಷ್ಟಲ್ಲಿ ಕೊಟ್ಬಿಡೋಣ ಬೇಗ ಗೈಸ್. ಮಳೆ ಬರ್ತೈತೆ. KR ಪುರಮದಲ್ಲಿದ್ದೀನಿ. 74 ರೂಪಾಯಿ 1500 ರೂಪಾಯಿ ಆಗಿದೆ ಗೈದು. ಇದರಲ್ಲಿ ಟ್ರಿಪ್ಸ್ 2 ಕೌಂಟಿಗೆ ಕೊಟ್ಟಿಲ್ಲ ಗೈಸ್. ಒಂದು ಎಷ್ಟು 3 ಇರಿ ಒಂದು ನಿಮಿಷ ಏನೋ 3 ಟ್ರಿಪ್ಸ್ ಕೌಂಟ್ ಫಾರ್ ಇನ್ಸ್ಟಿಟ್ಯೂಟ್ ಅಂತೆ. 3 ಆಗಿದೆ ಪರವಾಗಿಲ್ಲ ಕೊಟ್ಟವನೆ ಒಂದು ಎಕ್ಸ್ಟ್ರಾ. ಬನ್ನಿ ಗೋಪುರ ಎಲ್ಲ ತೆಗೆದಿದ್ದೀನಿ. ಜಾಕೆಟ್ ಹಾಕ್ಕೊಂಡಿದ್ದೀನಿ. ಇವಾಗ ಗೋಪುರ ತೆಗೆದಿಡ್ತೀನಿ ಗೈಸ್. ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 5:44 ಗಂಟೆಗಿದೆ. ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ ಇನ್ನೂ ಮಳೆನೇ ಬರ್ತೈತೆ ಆಚೆ ನೋಡಿ. ಸರ್ಜ್ ಓಪನ್ ಮಾಡಿರೋದು. 28 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ 39 ಆರ್ಡ್ರ್ ಹೊಡಿಬೇಕು. 1732 ನನ್ನ ಹಳೇ ಟಿ ಶರ್ಟು ಸುಗಿದು ಫಸ್ಟ್ ಟೈಮ್ ಅದನ್ನು ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ಅದೆಲ್ಲ ಒದ್ದೆ ಆಗಿಬಿಟ್ಟೈತೆ. ಇಲ್ಲಿ ನೋಡಿ ಯಾರು ಬಂದವ್ರೆ. ಹಾಯ್ ಮಾಡು. ಏನು ತಿಂತಾನೆ ಗೊತ್ತಾ ಗೈಸ್? ಬಿಟ್ಟು ಬರ್ಗರ್ ಬೇಡ ಬಿಡಿ. ಇಲ್ಲಿ ಬೆಳಗ್ಗೆಯಿಂದ ಊರಿಂದ ಬಂದುಬಿಟ್ಟು ಸುಸ್ತಾಗಿ ಇನ್ನೂ ಮಲ್ಕೊಂಡಿಲ್ಲ. ಬರೀ ನಾನು ಗಿನ್ಕೊಟ್ಟು ಹಾಕೊಂಡು ಗೊಬ್ಬರ ಎಲ್ಲ ತೆಗೆದುಬಿಟ್ಟು ಇಟ್ಬಿಟ್ಟಿದ್ದೀನಿ. ಇವಾಗ ಲಾಸ್ಟಲ್ಲಿ ಟೋಟಲ್ ಎಷ್ಟು ಅರ್ನಿಂಗ್ಸ್ ಐತೆ ಅಂತ ತೋರಿಸ್ತೀನಿ.
ಗೈಸ್ ಇವಾಗ ಡ್ಯೂಟಿ ಅಂತೂ ಆಫ್ ಮಾಡಿಬಿಟ್ಟಿದ್ದೀನಿ. ಟೈಮಿಂಗ್ಸ್ 10:02 ಗಂಟೆಗಿದೆ. ಎಷ್ಟಪ್ಪ ಆರ್ಡ್ರ್ ಹೊಡ್ತಿದ್ದೀನಿ ಅಂದರೆ 47 ಆರ್ಡ್ರ್ ಹೊಡ್ತಿರೋದು. 39 ಆಗಿಬಿಟ್ಟು 47 ಆಗಿದೆ. ಅರ್ನಿಂಗ್ಸ್ 2774. ಅರ್ನಿಂಗ್ಸು 2774 ಪ್ಲಸ್ 2774 ಪ್ಲಸ್ ಇನ್ಸ್ಟಿಟ್ಯೂಟ್ ಎಷ್ಟಪ್ಪ ಅಂದರೆ 1290 ಗೈಸ್. 4064 ಆಲ್ಮೋಸ್ಟ್ ಎಷ್ಟು ದಿವಸ ಆಯ್ತು ಗೊತ್ತಾ ಎಷ್ಟು ಹೊಡೆದ್ಬಿಟ್ಟು. ಮತ್ತು ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂದರೆ 13 ಅವರ್ 1 ನಿಮಿಷ. ಗಾಡಿ ಕಿಲೋಮೀಟರ್ಸ್ ಲೆಕ್ಕ ಹಾಕೊಂಡಿರಿ. ಬೆಳಗ್ಗೆ ಫೋಟೋ ಹೊಡ್ಕೊಂಡಿದ್ದೆ. 40,451 40,451 40,451. ಇವಾಗ ಎಷ್ಟಪ್ಪಾಗಿದೆ ಅಂದರೆ ಇದು ಟಾರ್ಚ್ 40,671 ಇರಿ ಮೈನಸ್ಸು 40,671 220 ಕಿಲೋಮೀಟ್ರ್ ಓಡಿಸಿದ್ದೀನಿ ನಾನು. ಪರವಾಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ಗೈಸ್ ಸುಸ್ತಾಗಿಬಿಟ್ಟೈತೆ. ಫುಲ್ ಮಳೆಯಲ್ಲಿ ಎಷ್ಟು ಹೊಡೆದಿರೋದು. ಅದರಲ್ಲೂ ಬೇರೆ ಅವಾಗಿಂದ ಸ್ಪೀಡಾಮೀಟ್ರ್ ವರ್ಕ್ ಆಗ್ತಾ ಇರಲಿಲ್ಲ. ಅದೇನಾಗಿದೆ ಅಂತ ನನಗಂತೂ ನಮ್ಮ ತಾಯಿನಿಗೆ ಗೊತ್ತಾಗ್ತಲ್ಲ. ನೋಡೋಣ ಏನಾಗಿದೆ ಅಂತ ನಾಳೆ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟು 1 ನಿಮಿಷ 220 ಪ್ಲಸ್ 5 ಕಿಲೋಮೀಟ್ರ್ಸು 225 ಕಿಲೋಮೀಟ್ರ್ ಗಾಡಿ. ಆದರೆ ಇನ್ನೂ 5 ಕಿಲೋಮೀಟ್ರ್ ಇಲ್ಲಿಂದ ನಾನು ಮನೆಗೆ ಹೋಗ್ಬೇಕು ಗೈಸ್. ಅದಕ್ಕೆ ಬನ್ನಿ ಗೈಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ಸಂಡೇ ನೀವು ಎಷ್ಟು ಹೊಡೆದ್ರಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ.